ಹಾಯ್ ಎಲ್ಲ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜು ದೇವರಾಜ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಜಯನಗರ ಬಗ್ಗೆ ಎಲ್ಲ ತೋರಿಸಿದ್ದೆ. ಆ ಕಡೆ ವಿಜಯನಗರ ಅಂದರೆ ಆ ಕಡೆ ಫಸ್ಟ್ ಸ್ಟೇಜ್ ಆಯಿತು. ಈ ಕಡೆ ಸೆಕೆಂಡ್ ಸ್ಟೇಜ್ ತೋರ್ಸೋಕೆ ಬಂದಿದ್ದೆ ನಾನು. ಈ ಕಡೆ ಹಂಪಿನಗರ ಕಡೆ, ಅದೇ ಸೆಕೆಂಡ್ ಸ್ಟೇಜ್ ಅಂದರೆ ಹಂಪಿನಗರ ಕಡೆ ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ಬಂದಿರೋದು. ಈ ಕಡೆ ಹಂಪಿನಗರ ಕಡೆನೂ ಕೂಡ ಟ್ರಾಫಿಕ್ ಬಗ್ಗೆ ತೋರ್ಸೋಕೆ ಬಂದಿದ್ದೀನಿ ನೋಡಿ. ಹಂಪಿನಗರ ಅಂದರೆ ನಿಮ್ಮ ಟ್ರಾಫಿಕ್ಕು ಯಾಕಾಗುತ್ತೆ ಬೆಂಗಳೂರಲ್ಲಿ, ಯಾಕಾಗಲ್ಲ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಅಷ್ಟೇ. ಯಾಕಾಗುತ್ತೆ ಅಂತಂದರೆ ರೋಡ್ ಒನ್ ವೇ ಇರೋದ್ರಿಂದ, ವೆಹಿಕಲ್ ಜಾಸ್ತಿ ಇರೋದ್ರಿಂದ ಟ್ರಾಫಿಕ್ ಆಗುತ್ತೆ ಅಷ್ಟೇ. ಟ್ರಾಫಿಕ್ ಯಾಕಾಗಲ್ಲ ಅಂದರೆ ರೋಡು ನೀಟಾಗಿರುತ್ತೆ, ಮತ್ತು ಈ ಕಡೆ ಎಲ್ಲ ಟ್ರಾಫಿಕ್ ಯಾಕೆ ಕಮ್ಮಿ ಅಂದರೆ ಡೆವಲಪ್ಮೆಂಟ್ ಏರಿಯಾ ಆಗಿರುತ್ತೆ, ಅದರಿಂದ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಷ್ಟೇ. ಅದನ್ನು ನಾನು ಈಗ ಯಾವ ಮೂಲಕ ಹೆಂಗೆ ತೋರಿಸ್ತೀನಿ ನಿಮಗೆ ನೋಡಿಬೇಕಾದ್ರೆ ನೋಡಿ. ಈಗ ಹಂಪಿನಗರ ಮೇನ್ ರೋಡೇ ಇದು. ಹಂಪಿನಗರ ಮೇನ್ ರೋಡಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ. ಟ್ರಾಫಿಕ್ ಏನಿಲ್ಲ ಇಲ್ಲಿ, ಅಂದರೆ ಟ್ರಾಫಿಕ್ ಯಾಕಿಲ್ಲ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಪಾರ್ಕಿಂಗೆಲ್ಲ ರೋಡ್ ಸೈಡು ಪಾರ್ಕಿಂಗ್ ಹಾಕಿದ್ದಾರೆ. ರೋಡ್ ಸೈಡು ಕೂಡ ಮಾರ್ಕೆಟ್ ಎಲ್ಲ ಒಂಥರ ಕೈಗಾಡಿ ಎಲ್ಲ ಏನೇನು ಇಟ್ಕೊಂಡು ಕೂಡ ಟ್ರಾಫಿಕ್ ಇಲ್ಲ. ಯಾಕಿಲ್ಲ ಅಂತ ತೋರಿಸ್ತೀನಿ ನೋಡಿ ನಾನು. ನೋಡಿ ರೋಡ್ ಸೈಡು ಈ ಥರ ತುಂಬ ಕಿಲೋಮೀಟ್ರ್ವರೆಗೂ ಇದಿದೆ, ಪಾರ್ಕಿಂಗ್ ಇದೆ ನೋಡಿ. ಕೈಗಾಡಿಗಳು ನೋಡಿ ಎಲ್ಲ ಕೈಗಾಡಿ ಇಕ್ಕಿರೋದು ನೋಡಿ, ನೀವೇ ಇಲ್ಲಿ ತೋರಿಸ್ತೀನಿ. ಈ ಥರ ಕೈಗಾಡಿ ಇಕ್ಕಿರೋದು ಕೂಡ ತುಂಬ ಇರೋದು ಇದೆ, ತುಂಬ ರೋಡಲ್ಲಿ ಇದೆ. ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ಅಷ್ಟೇ. ಇಲ್ಲಿ ನೋಡಿ ಪಾರ್ಕಿಂಗ್ ತೋರಿಸ್ತೀನಿ ನೋಡಿ, ಸಾಕು ನೋಡಿ. ಪಾರ್ಕಿಂಗ್ ನೋಡಿ, ಹಂಪಿನಗರ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಆದರೂ ಕೂಡ ಈ ರೋಡಲ್ಲಿ ಟ್ರಾಫಿಕ್ ಇಲ್ಲ, ಪಾರ್ಕಿಂಗ್ ಇದ್ದರೂ ಕೂಡ. ಯಾಕೆ ಹೇಳಿ, ಇದು ಡೆವಲಪ್ಮೆಂಟ್ ಏರಿಯಾ ಬಿತ್ತು. ರೋಡು ಚೆನ್ನಾಗಿದೆ ನೋಡಿ. ರೋಡು ತೋರಿಸ್ಬಿಡ್ತೀನಿ ನೋಡಿ. ಒಂದು ಗುಂಡಿ ಕೂಡ ಕಂಡುಬರಲ್ಲ ಇಲ್ಲಿ. ಈ ಕಡೆ ರೋಡಲ್ಲಿ ಒಂದು ಗುಂಡಿನೂ ಕೂಡ ಕಂಡುಬರಲ್ಲ, ಅದರಿಂದ ಟ್ರಾಫಿಕ್ ಇಲ್ಲ ಈ ಕಡೆ ನೋಡಿ. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಒಂದು ರೋಡ್ ಒಂದು ಗುಂಡಿ ಏನಾದರೂ ಇದ್ಬಿಟ್ರೆ ನೋಡಿ ಬೇಕಾದರೆ ನೀವೇ. ಈ ಕಡೆ ಒಂದು ಗುಂಡಿನೂ ಕೂಡ ಇಲ್ಲ. ಯಾಕೆ ಗುಂಡಿ ಇಲ್ಲ ಅಂದರೆ ಈ ಕಡೆ MLAಗಳು ತುಂಬ ಶ್ರಮ ಪಟ್ಟಿದ್ದಾರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಆದರೆ ಅವ್ರನ್ನ ನಾನೇನು ಹೊಗಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿಲ್ಲ, ಬಟ್ ಆದರೂ ಕೂಡ ತುಂಬ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ MLAಗಳು. ಬಟ್ ನೋಡಿ ಬೇಕಾದ್ರೆ ನೋಡಿ, ರೋಡ್ ಸೈಡೆಲ್ಲ ಪಾರ್ಕಿಂಗು, ಮತ್ತು ರೋಡ್ ಸೈಡ್ ಇಲ್ಲಲ್ಲೇ ಅಕ್ಕಪಕ್ಕದಲ್ಲಿ ಹೆಂಗೆ ಹಾಕಿದ್ದಾರೆ ನೋಡಿ ಪಾರ್ಕಿಂಗು. ಆದರೂ ಕೂಡ ಟ್ರಾಫಿಕ್ ಇಲ್ಲ. ಮೇನ್ ರೋಡಲ್ಲಿ ಇದೇನು ಅಂತ ಏನು ಮೇನ್ ರೋಡ್ ಅಲ್ಲ, ಒಳಗಡೆ ರೋಡಲ್ಲೂ ಕೂಡ ಕಮ್ಮಿ ವೆಹಿಕಲ್ ಓಡಾಡ್ತಾ ಇರೋದ್ರಿಂದ ಕೂಡ ಏನು ಅಂತ ಟ್ರಾಫಿಕ್ ಏನಿಲ್ಲ ನೋಡಿ. ಮುಂದೆ ಕೊನೆ ಲಾಸ್ಟ್ ಎಟ್ಟೆಂಟ್ವರೆಗೂ ಹೋಗ್ತೀನಿ, ಗೋರಿಪಳ್ಳಿ ಹತ್ತತ್ರ. ಆದರೆ ಗೋರಿಪಳ್ಳಿ ಗಲ್ಲಿ ಒಳಗೆಲ್ಲ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಅಲ್ಲಿ ಯಾಕೆ ಟ್ರಾಫಿಕ್ ಅಂದರೆ ರೋಡೇ ಚಿಕ್ಕದು, ಅಕ್ಕಪಕ್ಕ ಎಲ್ಲ ರೋಡ್ ಸೈಡೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ರೋಡೇ ಚಿಕ್ಕದು ಅಲ್ಲಿ ಗೋರಿಪಳ್ಳಿದಲ್ಲೆಲ್ಲ. ಬೇಕಾದ್ರೆ ನೋಡಿ, ಇಲ್ಲಿ ಹಂಪಿನಗರ ಮೇನ್ ರೋಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಹಂಪಿನಗರ ಮೇನ್ ರೋಡಲ್ಲಿ ನೋಡಿ, ಸುತ್ತ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ನಿಮಗೆ ರೋಡು ನೀಟಾಗೂ ಇದೆ, ಏನೋ ಗುಂಡಿನೂ ಅಷ್ಟು ಕಂಡು ಬರಲ್ಲ. ಹೋಗ್ತಾ ಇರಬೇಕಾದ್ರೆ ನೋಡಿ, ಫಾಸ್ಟಾಗೂ ಕೂಡ ಹೋಗ್ತಾ ಇರ್ಬೋದು ಆರಾಮಾಗಿ. ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ, ಎಂಥದ್ದು ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೋಡು. ಈ ಕಡೆ MLAಗಳು ಕೂಡ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಈ ಕಡೆ MLAಗಳು ಎಂ ಕೃಷ್ಣಪ್ಪ ಅಂತ ಕೂಡ ಲಾಸ್ಟ್ ಅಪ್ಡೇಟ್ ಮಾಡಿದೆ ನೋಡಿ. ಈ ಕಡೆ ಎಲ್ಲ ಹಾಸ್ಟೆಲ್ಲಿರೋ ಹುಡುಗಿರು ಇಲ್ಲಿದ್ದಾರೆ ನೋಡಿ. ಹಾಸ್ಟೆಲ್ಲಿರೋ ಹುಡುಗರೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಕಡೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ಯಾಕೆಂದರೆ ಈ ಕಡೆ ಏರಿಯಾ ಲೆಕ್ಕ ಹೇಳಬೇಕು ಅಂತಂದರೆ ಅಫಿಷಿಯಲ್ ಏರಿಯಾ ಅಲ್ಲ, ಆದರೂ ಕೂಡ ಅಫಿಷಿಯಲ್ ಏರಿಯಾ ಅಲ್ಲದೆ ಹೋದರೂ ಕೂಡ ತುಂಬ ಡೆವಲಪ್ಮೆಂಟ್ ಆಗಿದೆ, ಪರವಾಗಿಲ್ಲ. ಟ್ರಾಫಿಕ್ ಒಂದು ಮಾತ್ರ ಇಲ್ಲ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಇನ್ನೂ ಕೂಡ ಏನೇನೋ ಡೆವಲಪ್ಮೆಂಟ್ ಆಗಿದೆ, ಅದು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ಏನೇನು ಡೆವಲಪ್ಮೆಂಟ್ ಆಗಿದೆ, MLAಗಳು ಇಲ್ಲೆಲ್ಲ ಏನೇನು ಮಾಡಿದ್ದಾರೆ, ಅದನ್ನೆಲ್ಲ ನಾನು ಪಾಲಿಟಿಕ್ಸ್ ಕಿಂಗ್ಡಮ್ಸಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ಕಿಂಗ್ಡಮ್ಸ್ ಕರ್ನಾಟಕ ಅಂತ ಓಪನ್ ಮಾಡಿರೋದೇ ಇದಕ್ಕೆ. ಪಾಲಿಟಿಕ್ಸ್ ಕಿಂಗ್ಡಮ್ಸ್ ಅಂತ ಓಪನ್ ಮಾಡಿ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಆವಾಗ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಇದ್ರ ಬಗ್ಗೆ ನೋಡಿ. ಈ ಕಡೆ ಹಂಪಿನಗರ ಕಡೆ ಬಂದೆ ಈಗ ವಿಜಯನಗರದಿಂದ. ಇಲ್ಲೂ ನೋಡಿ ಮೇನ್ ರೋಡ್ ತೋರಿಸ್ತಾ ಇದ್ದೀನಲ್ಲ, ಸೀದಾ ಈ ಕಡೆ ಮಾಗಡಿ ರೋಡ್ ಟೋಲ್ ಗೇಟ್ ಕಡೆ ಹೋಗುತ್ತೆ ಈಗ ಇದು ರೋಡು. ಇಲ್ಲಿಂದ ಏನು ಟ್ರಾಫಿಕ್ ಇಲ್ಲ ನೋಡಿ. ರೋಡ್ ಸೈಡು ಪಾರ್ಕಿಂಗು, ರೋಡ್ ಸೈಡೇ ಕೈಗಾಡಿ ಹಾಕ್ಕೊಂಡಿರ್ತಾರೆ. ಏನು ಟ್ರಾಫಿಕ್ಕು ಇಲ್ಲ, ಎಂಥದ್ದು ಇಲ್ಲ. ಯಾಕೆ ಟ್ರಾಫಿಕ್ ಇಲ್ಲ ಅಂದರೆ ನೋಡಿ, ರೋಡೆಲ್ಲ ಫುಲ್ ಚೆನ್ನಾಗಿದೆ. ಒಂದು ಗುಂಡಿಗಳು ಕಂಡುಬರಲ್ಲ, ಒಂದೇನೋ ರೋಡ್ ಕಿತ್ತೋಗಿದೆ ಹಂಗೆ ಏನು ಬರಲ್ಲ ಇಲ್ಲಿ. ರೋಡ್ ಯಾವುದೂ ಇಲ್ಲಿ ಕಿತ್ತೋಗಿದೆ ಅಂತ ಕಂಡುಬರ್ತಿರೋದ್ರಿಂದ ಅದರಿಂದ ಟ್ರಾಫಿಕ್ ಇಲ್ಲ ಇಲ್ಲಿ. ನಾನು ನಿಜವಾಗ್ಲೂ ಅಪ್ಡೇಟ್ ಮಾಡ್ತಾ ಇರೋದು ನಿಮಗೆ ಖುಷಿ ಕೊಡ್ಬೋದು, ಕೆಲವ್ರಿಗೆ ಖುಷಿ ಇಲ್ಲದೆ ಇರ್ಬೋದು. ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನಿಮ್ಗೆ ಏನು ಅನಿಸ್ತಾ ಇದೆ, ಲೈಕ್ ಇದೆಯಾ ಲೈಕ್ ಮಾಡಿ, ಡಿಸ್ಲೈಕ್ ಆಗುತ್ತೆ ಡಿಸ್ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇಲ್ಲ ಬ್ಯಾಡ್ ಕಮೆಂಟ್ ಮಾಡಿ, ಏನು ಅನಿಸುತ್ತೆ ಮಾಡಿ ನೋಡಿ. ಮುಂದೆ ಹೋಗ್ತಾ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ವೀಡಿಯೋದಲ್ಲೇ. ಫುಟ್ಪಾತಲ್ಲೇ ರೋಡ್ ಸೈಡೆಲ್ಲ ನಿಮಗೆ ಮೊದಲೇ ತೋರಿಸ್ದೆ ಪಾರ್ಕಿಂಗ್ ಎಲ್ಲ ಹೆಂಗೆ ಹಾಕೊಂಡಿದ್ರು ಅಂತ. ಆದರೂ ಕೂಡ ಟ್ರಾಫಿಕ್ ಇಲ್ಲ. ಯಾಕೆ ಅಂತಂದರೆ ಇಲ್ಲೇನೋ ಅಷ್ಟು ಗುಂಡಿಗಳಿಲ್ಲ, ಏನೂ ಕಂಡು ಬರೋಲ್ಲ. ಈ ಗುಂಡಿಗಳಲ್ಲಿ ನೋಡಿ, ರೋಡೇ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಗುಂಡಿಗಳು ಎಲ್ಲಿಗೂ ಬರುತ್ತೆ. ಆದ್ದರಿಂದ ಇಲ್ಲೇನೂ ಅಷ್ಟು ಟ್ರಾಫಿಕ್ ಕಂಡು ಬರೋಲ್ಲ. ಮುಂದೆ ಹೋಗ್ತಾ ಇನ್ನೂ ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಏನಕ್ಕೆ ಮುಂದೆ ಹೋಗ್ತಾ ಇನ್ನೂ ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಂತಂದರೆ,
ನಾವು ಬೆಂಗಳೂರು ಅಂತಲ್ಲ, ಎಲ್ಲ ಸಿಟಿ ಬಗ್ಗೆ ತಿಳ್ಕೊಬೇಕು ಕರ್ನಾಟಕದಲ್ಲಿ. ಅದರಲ್ಲೂ ಫಸ್ಟ್ ತಿಳ್ಕೊಬೇಕಾಗಿರೋದು ನಮ್ಮ ರಾಜಧಾನಿ ಬೆಂಗಳೂರು ಬಗ್ಗೆನೇ. ಬೆಂಗಳೂರಲ್ಲಿ ಟ್ರಾಫಿಕ್ ಯಾಕಿಲ್ಲ, ಬೆಂಗಳೂರಲ್ಲಿ ಟ್ರಾಫಿಕ್ ಯಾಕಿದೆ, ಯಾವ ಏರಿಯಾದಲ್ಲಿದೆ, ಯಾವ ಏರಿಯಾದಲ್ಲಿ ಯಾಕಿಲ್ಲ ಅಂತ ಅನ್ನೋದು. ಮತ್ತು ಟ್ರಾಫಿಕ್ನ ಹರಸಾಹಸ ಪಡ್ತಿದ್ದಾರೆ ರಾಜಕೀಯ ವ್ಯಕ್ತಿಗಳು, ಏನೇನೋ ಮಾಡೋದಕ್ಕೆ. ಪೊಲೀಸ್ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ಬೋದು. ಆದರೂ ಕೂಡ ಪೊಲೀಸ್ ಕೂಡ ಎಷ್ಟೆಷ್ಟೋ ಟ್ರೈ ಮಾಡ್ತಿದ್ದಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ, ಆದರೂ ಆಗ್ತಾಯಿಲ್ಲ. ಆದರೆ ನಾನು ಕೂಡ ಇದೆಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಏನಕ್ಕೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಏನಕ್ಕೆ ಟ್ರಾಫಿಕ್ ಆಗ್ತಿದೆ. ಸ್ಕೂಟ್ರ್ ವೆಹಿಕಲ್ಸ್ಗಳು ಏನೇನಿದ್ದಾವೆ ಸ್ವಲ್ಪ ಸೇಲ್ ತೊಗೊಳ್ಳೋದೇ ಕಮ್ಮಿ ಮಾಡಿದ್ರೆ ಆಗಲ್ವಾ ಅಂತಲೂ ಕೂಡ ಅನಿಸುತ್ತೆ. ನೋಡೋಣ ಬನ್ನಿ. ಈಗ ನೋಡಿ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನೋಡಿ ಮುಂದೆ ಲಾಸ್ಟು ಡೆಡ್ ಎಂಡ್ವರೆಗೂ ತೋರಿಸ್ಬಿಡ್ತೀನಿ. ನೋಡಿ ಯಾವುದು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ ಆ ಕಡೆ. ಲಾಸ್ಟು ಗೋವಿಂದರಾಜನಗರ ಬ್ರಿಡ್ಜ್ವರೆಗೂ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ ಆ ಕಡೆ ಟ್ರಾಫಿಕ್ಕು. ನೀವೇ ನೋಡ್ತಾ ಇದ್ದೀರಲ್ಲ, ಟ್ರಾಫಿಕ್ಕು ಇಲ್ಲ, ಏನೂ ಇಲ್ಲ ಆ ಕಡೆ. ನೋಡಿ ಈಗ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗಿದೆ ಅಂತ ಟ್ರಾಫಿಕ್. ಯಾಕೆ ಟ್ರಾಫಿಕ್ ಇಲ್ಲ ಅಂತಂದ್ರೂ ಕೂಡ ನಾವು ಈ ಕಡೆ ಎಲ್ಲ ನೋಡಿ ಒಂದು ಗುಂಡಿ ಇಲ್ಲ, ರೋಡೆಲ್ಲ ಡೆವಲಪ್ಮೆಂಟ್ ಇದೆ. ಮತ್ತು ಏನೋ ಜನಗಳೆಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ ಅಂತೆಲ್ಲ ಥರ ಕೂಡ ಹೇಳೋಕ್ಕಾಗಲ್ಲ. ಇಲ್ಲೆಲ್ಲ ಫಾಲೋ ಯಾರು ಮಾಡಲ್ಲ ರೂಲ್ಸ್ನ. ಆ ಕಡೆ ಗೋರಿಪಾಳ್ಯದ ಕಡೆ ಹೋದಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಯಾವ ರೂಲ್ಸ್ ಫಾಲೋ ಮಾಡಲ್ಲ. ಅವ್ರು ಹೆಂಗೆ ಬೇಕಂತ ಮೈ ಮೇಲೆಲ್ಲ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿಗಳನ್ನ, ಅದೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ ಇಲ್ಲಿಂದ ಡೆಡ್ ಎಂಡ್ ಸಿಗ್ನಲ್ವರೆಗೂ ಬರ್ತಾ ಇದೆ. ಆಗಲೇ ಸಿಗ್ನಲ್ವರೆಗೂ ನೋಡಿ ಯಾವುದು ಟ್ರಾಫಿಕ್ ಇಲ್ಲ ಇಲ್ಲಿ, ಅಲ್ಲಿವರೆಗೂ. ನೋಡಿ ಸಂಜೆ 5 ಗಂಟೆಗೆ ಬಂದಿದ್ದೀನಿ, 5 ಗಂಟೆ 6 ಗಂಟೆ ಟೈಮೇ ಇದು ವಿಡಿಯೋ ಮಾಡ್ತಾ ಇರೋದು. ಈ ಟೈಮಲ್ಲಿ ಬಂದಿದ್ರು ಕೂಡ ಟ್ರಾಫಿಕ್ ಇಲ್ಲ ಇಲ್ಲಿ. ಟ್ರಾಫಿಕ್ ಯಾಕಿಲ್ಲ ಅಂತ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ. ನೋಡಿ ಏನೂ ಇಲ್ಲ ಇಲ್ಲಿ. ನೋಡಿ ಡೆಡ್ ಎಂಡ್ ಗೋವಿಂದರಾಜನಗರ ಬ್ರಿಡ್ಜ್ವರೆಗೂ ಬಂದು ಏನು ಟ್ರಾಫಿಕ್ ಇಲ್ಲ. ನೆಕ್ಸ್ಟ್ ಮೆಟ್ರೋ ಬಂತಿಲ್ಲಿ. ನೋಡಿ ಟ್ರಾಫಿಕ್ ಯಾಕಿಲ್ಲ ಅಂತ ನಿಮಗೆ ವಿಡಿಯೋ ನೋಡಿ. ಇಲ್ಲೂ ಕೂಡ ಪಾರ್ಕಿಂಗ್ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ಏನಾಗಿದೆ ಅಂತ. ನೋಡಿ ಪಾರ್ಕಿಂಗ್ ಇಲ್ಲೆಲ್ಲ ಹೊಸಳ್ಳಿ ಸೈಡೆಲ್ಲ ಪಾರ್ಕಿಂಗ್ ಹಾಕ್ಕೊಂಡಿದ್ರು ಕೂಡ ಟ್ರಾಫಿಕ್ ಇಲ್ಲ. ಯಾಕೆ ಟ್ರಾಫಿಕ್ ಇಲ್ಲ ಅಂದರೆ ಈ ಕಡೆ ಎಲ್ಲ ಸ್ವಲ್ಪ ಅಲ್ಲ, ಆದರೂ ಕೂಡ ಹೆಚ್ಚಾಗಿ ಅಂತಲ್ಲದೆ ಹೋದ್ರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ತುಂಬ ಮಾತ್ರ ಈ ಕಡೆ ಅಂತ ಹೇಳ್ಬೋದು ರಾಜಕೀಯ ವ್ಯಕ್ತಿಗಳು. ಬಟ್ ಆದರೂ ಕೂಡ ನಾನು ಪಾಲಿಟಿಕ್ಸ್ ಕಿಂಗ್ಡಮ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅವ್ರು ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಈ ನೆಕ್ಸ್ಟ್ ವೀಡಿಯೋದಲ್ಲಿ. ಸದ್ಯಕ್ಕೆ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಂಪಿ ನಗರ ಟ್ರಾಫಿಕ್ ಹೇಗಿದೆ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.